ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದ ಕೋಗಿಲು ಸರ್ಕಾರಿ ಜಮೀನಿನಲ್ಲಿ 30 ವರ್ಷಗಳಿಂದ ವಾಸವಾಗಿದ್ದ ಕೂಲಿ ಮಾಡುವ ಕಡು ಬಡವರು, ಮಕ್ಕಳು, ವೃದ್ಧರು, ಅಂಗವಿಕಲರು ಮಲಗಿದ್ದಾಗ 4 ಗಂಟೆಗೆ ಕಾಂಗ್ರೆಸ್ ಸರ್ಕಾರ ಬುಲ್ಡೋಜರ್ಸ್ಗಳನ್ನು ತಂದು ಸುಮಾರು 400 ಮನೆಗಳನ್ನು ನೆಲಸಮ ಮಾಡುವ ಮೂಲಕ ಸಂವಿಧಾನ ಬಾಹಿರವಾದ ಅವಮಾನವಿಕ ಕೃತ್ಯವನ್ನು ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರ ಮಾಡಿರುವುದನ್ನು ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಖಂಡಿಸುತ್ತಾ ಇಂದು ಸ್ಥಳಕ್ಕೆ ನವಕರ್ನಾಟಕ ನಿರ್ಮಾಣ ಆಂದೋಲನದ ರಾಜ್ಯಾಧ್ಯಕ್ಷರಾದ ಮಾಜಿ ಕೇಂದ್ರ ಸಚಿವರು ಸಿಎಂ ಇಬ್ರಾಹಿಂ ಅವರ ಜೊತೆ ಸ್ಥಳಕ್ಕೆ ಭೇಟಿ ಮಾಡಿ ಸಂತ್ರಸ್ತರ ಕಷ್ಟಗಳನ್ನು ಆಲಿಸಿ ಈ ಬಗ್ಗೆ ರಾಜ್ಯ ಸರ್ಕಾರಕ್ಕೆ ಕೂಡಲೇ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಲಾಯಿತು. ನಿಯೋಗದಲ್ಲಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರಾದ ಮಾನ್ಯ ಮಾರಸಂದ್ರ ಮುನಿಯಪ್ಪನವರು, ರಾಜ್ಯ ಸಂಯೋಜಕರಾದ ಮಾನ್ಯ ಆರ್ ಮುನಿಯಪ್ಪ ಅವರು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಚಿಕ್ಕಣ್ಣ ಪೂಜಾರಿ ಮತ್ತು ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದ ಪಿ ಮೂರ್ತಿ ಅವರು, ಸ್ಥಳೀಯ ಮುಖಂಡರಾದ ಮುನಿಕೃಷ್ಣರವರು ಭಾಗವಹಿಸಿದ್ರು. ಲಕ್ಷ ರೂಪಾಯಿ ದುಡ್ಡನ್ನು ಕೊಡಬೇಕು, ಇವರಿಗೆ ರಸ್ತೆ ಕೊಡಬೇಕು. ನಿಮಗೆ ನಾಚಿಕೆ ಆಗಲ್ವಾ? ನಿಮಗೆ ಮಾನ ಮರ್ಯಾದೆಗಳಿಲ್ವಾದ್ರೆ ಉತ್ತರ ಪ್ರದೇಶದಲ್ಲಿ ಬಂದು ಬುಲ್ಡೋಸರ್ ಪಡಿಸ್ತಾನೆ ಆದಿತ್ಯನಾಥ್ ಅಂತ ಹೇಳ್ತಕ್ಕಂಥ ಜನ ನೀವು SC/ST OBC ಮೈನಾರಿಟಿ ಹೆಸರಲ್ಲಿ ಸರ್ಕಾರ ಮಾಡಿಬಿಟ್ಟು 136 ಟಿಕೆಟ್ ತಗೊಂಡು ಸೀಟ್ ತಗೊಂಡು ಸಿದ್ದರಾಮಯ್ಯ 2 ಸಾರಿ CM ಆಗಿ DK ಶಿವಕುಮಾರ್ ಅಂತ ಭೂಗಳ್ಳರು ಕೂಡ ಇವತ್ತು ಕಲ್ಲುಕಳ್ಳರು ಕೂಡ ಇವತ್ತು CM ಆಗಬೇಕಂತ ಓಡಾಡ್ತಾ ಇದ್ದಾರೆ. ಇಂಥ ಸರಣಿಯಲ್ಲಿ ಇವ್ರನ್ನ ಯಾವುದೇ ಕಾರಣದಿಂದ ಖಾಲಿ ಮಾಡ್ಸಕ್ಕೆ ಮುಂದುವರಿಬಾರ್ದು. 5 ಲಕ್ಷ ರೂಪಾಯಿನ ಕೊಡಬೇಕು, ಇವರಿಗೆ ಮನೆ ಕಟ್ಕೊಡ್ಬೇಕು. ಇಲ್ಲಿರ್ತಕ್ಕಂಥ ಜನ ಯಾವುದೇ ಕಾರಣದಿಂದ ಇಲ್ಲಿ ಜಾಗ ಖಾಲಿ ಮಾಡಬಾರ್ದು. ಇವತ್ತು ನಾಳೆ ಒಳಗಡೆ ತೀರ್ಮಾನ ತಗೊಳ್ಳಿಲ್ಲ ಅಂದ್ರೆ ನಾವು ಇಲ್ಲಿಂದ ಕಾಲ್ನಡಿಗೆ ಜಾಥಾವನ್ನ ಹೋಗಿ ಮುಖ್ಯಮಂತ್ರಿ ಮನೆಗೆ, DK ಶಿವಕುಮಾರ್ ಮನೆಗೆ ಬೀಗ ಹಾಕಂತ ಕೆಲಸಗಳನ್ನ ನಾವು ಮಾಡ್ತೀವಿ. ಆ ತಾಕತ್ತು ಇವತ್ತು ನವಕರ್ನಾಟಕ ಆಂದೋಲನ ವೇದಿಕೆಯಾಗಿದೆ. ಇಬ್ರಾಹಿಂ ಸಾಹೇಬರ ನೇತೃತ್ವದಲ್ಲಿ ರೈತ ಸಂಘ, ಕನ್ನಡಪರ ಸಂಘಟನೆಗಳು, DSS, RPI, ಆಲ್ ಇಂಡಿಯಾ ಬಹುಜನ ಸಮಾಜ ಪಾರ್ಟಿ ಎಲ್ಲ ಈಗಾಗಲೇ ಆಲ್ ಓವರ್ ಕರ್ನಾಟಕದಲ್ಲಿ ಬಿಜೆಪಿ ಮಾಡೋ ಅನ್ಯಾಯ, ಕಾಂಗ್ರೆಸ್ ಮಾಡೋ ಅನ್ಯಾಯಗಳನ್ನ ಇವತ್ತು ನಾವೆಲ್ಲರೂ ತಿಳಿಸ್ತಾ ಇದ್ದೀವಿ, ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಾ ಇದ್ದೀವಿ. ಇವತ್ತು ಹುಬ್ಬಳ್ಳಿನಲ್ಲಿ ಒಬ್ಬ ದಲಿತ ಯುವಕ ಲಿಂಗಾಯತ ಹುಡುಗಿನ ಮದುವೆ ಮಾಡ್ಕೊಂಡ ಇಂಜಿನಿಯರ್ನ ಅಂತ ಹೇಳಿ ಕೊಡ್ಲಿಯನ್ನು ತಗೊಂಡು ಹೋಗಿ ಹುಡುಗಿನ ಕತ್ತರಿಸಿ ಹಾಕಿದ್ದಾರೆ. 4 ಪೀಸ್ ಮಾಡಿ ಅಡ್ಡ ಬಂದು ಹುಡುಗಿಗೆ ಕೈ ಕಲಿಸಿದ್ದಾರೆ, ಇನ್ನೊಬ್ಬರಿಗೆ ತಲೆ ಹೊಡೆದು ಹಾಕಿದ್ದಾರೆ. ಇನ್ನೊಬ್ಬ ಅವ್ರ ತಾಯಿಗೆ ಕೊಡ್ಲಿನ ಹೊಡೆದು ಬದುಕತರ ಇಲ್ಲ. ಇವತ್ತು RSS ಹೇಳ್ತಾರೆ ಹಿಂದೂಗಳೆಲ್ಲ 1 ಕೋಟಿ 2 ಕೋಟಿ ಇರ್ತಕ್ಕಂಥ ಕರ್ನಾಟಕದಲ್ಲಿ ಹಿಂದೂಗಳಲ್ವಾ? ದೇಶದಲ್ಲಿರೋ 40 ಕೋಟಿ ದಲಿತರು ಹಿಂದೂಗಳಲ್ವಾ? 50 ಕೋಟಿ ಇರ್ತಕ್ಕಂಥ OBCಗಳು ಹಿಂದೂಗಳಲ್ವಾ? ಒಂದು ನ್ಯಾಯ ಸತ್ರು ಲಬಲ ಬಾಯಿ ಪ್ರಕರ್ತಕ್ಕಂಥ ಬಡ್ಡಿ ಮಕ್ಕಳು ನೀವು ಯಾಕಿದೆ ವರ್ಗ ವಿಚಾರ ಕಟ್ಟಿಸಿಲ್ಲ, ಕಟ್ಟಿಸಿಲ್ಲ. ಇಲ್ಲಿ ಮನೆ ಡೆವಲ್ಯೂಷನ್ ಆಗಿದೆಲ್ಲ, ಇದ್ರ ಯಾಕೆ ನೀವು ಕಟ್ಟಿಸಿಲ್ಲ ಅಂದ್ರೆ ಇವರು BJP ಕಾಂಗ್ರೆಸ್ ಅವರು ಮ್ಯಾಚ್ ಫಿಕ್ಸಿಂಗ್ ಮಾಡ್ಕೊಂಡು ನೀವು ಒತ್ತಂಗಿರ್ರಿ, ಹೊಡೆದಂಗೆ ಇರ್ತೀವಿ, ನೀವು ಒತ್ತಂಗಿರಿ ಅಂತ ಹತ್ಯೆ ಮಾಡ್ತಾರೆ. ಇನ್ನು ಮುಂದಿನ ನಿಂತಲ್ಲಿ ಅದಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ. ಈ ಜಾಗ ಯಾವುದೇ ಕಾರಣದಿಂದ ಖಾಲಿ ನೀವು ಮಾಡಬೇಡಿ. ಕೃಷ್ಣ ಬೈರೇಗೌಡರು ಅಷ್ಟೇ, ನೀವು ಓಟ್ ತಕೊಂಡು ನೀವು ಏನು ಗೊತ್ತಿಲ್ಲದಿರಂಗೆ ನೀವು ಆಕ್ಟಿಂಗ್ ಮಾಡಕ್ ಹೋಗ್ಬೇಡಿ. ಇಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನೀವು ಇಲ್ಲಿ ಗೆದಿಯೋದು ಬಹಳ ಕಷ್ಟ ಆಗ್ತದೆ ಅಂತಕ್ಕಂಥ ಮಾತುಗಳು ಇಲ್ಲಿ ನಿಲ್ಲಿಸ್ತಾ ಇರಬೇಕಾಗ್ತದೆ. ಮುಂದಿನ ದಿನದಲ್ಲಿ ಇಲ್ಲಿ ಏನಿವತ್ತು ಕರ್ನಾಟಕದಲ್ಲಿ ಇಬ್ರಾಹಿಂ ಸಾಹೇಬ್ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲಿ ಹೋರಾಟವನ್ನು ಮಾಡಿ ನಾವು 2028ಕ್ಕೆ ಕರ್ನಾಟಕದ ಸರ್ಕಾರ ನಾವೇ ಮಾಡ್ತೀವಿ. ಅವತ್ತು ರೈತರ ಸಮಸ್ಯೆ, ಬಡವರ ಸಮಸ್ಯೆ, ಮುಸ್ಲಿಮ್ಸ್, ಕ್ರಿಶ್ಚಿಯನ್, ದಲಿತರು, ಕಾರ್ಮಿಕರು, ಕನ್ನಡ ಕಾರ್ಮಿಕರು, ಒಬ್ಬರ ಕೆಲಸಗಳಾಗ್ತಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.